Hi, hello, good morning everyone. Today we have discussed about that checks, that means of independent Forza check. ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಕ್ಕಂಥ ವಿಷಯ ಚೆಕ್ ಬಗ್ಗೆ. ಲೇತ್ ಮಷೀನಲ್ಲಿರ್ತಕ್ಕಂಥ ಬಹುಮುಖ್ಯವಾಗಿರುವಂಥ ಹೆಡ್ ಸ್ಟಾಕು, ಟೇಲ್ ಸ್ಟಾಕು ಮತ್ತು ಕ್ಯಾರಿಯೇಜ್. ಈ ಹೆಡ್ ಸ್ಟಾಕ್ನಲ್ಲಿರ್ತಕ್ಕಂಥವು ನಮಗೆ ಉಪಯೋಗಕ್ಕೆ ಬರ್ತಕ್ಕಂಥ ಚೆಕ್ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಈ ಚೆಕ್ನಲ್ಲಿ ಕೆಲವೊಂದಿಷ್ಟು ವಿಧಗಳು ಅಂತ ಇದ್ದಾವೆ. ಟೈಪ್ಸ್ ಆಫ್ ಚೆಕ್ಸ್ಗಳನ್ನು ನಾವು ನೋಡ್ತೀವಿ. ಫೋರ್ಜಾ ಚೆಕ್ಕು, ತ್ರೀಜಾ ಚೆಕ್ಕು. ಆ ತ್ರೀಜಾ ಚೆಕ್ಕಿಗೆ ನಾವು ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂತೇಳಿ ಕರಿತೀವಿ. ಆದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡುವಂಥ ವಿಷಯ ಈ ಫೋರ್ಜಾ ಚೆಕ್ ಬಗ್ಗೆ. ಚೆಕ್ಸ್ ಆ್ಯಂಡ್ ಚೆಕಿಂಗ್ ದ ಇಂಡಿಪೆಂಡೆಂಟ್ ಫೋರ್ಜಾ ಚೆಕ್. ಇಲ್ಲಿ ನಾವು ಫೋರ್ಜಾ ಚೆಕ್ ಅಂತೇಳಿ ಕರಿತೀವಿ. ಇಲ್ಲ ಅಂತಂದರೆ ಇದಕ್ಕೆ ಇನ್ನೊಂದು ಹೆಸರು ಇಂಡಿಪೆಂಡೆಂಟ್ ಜಾ ಚೆಕ್ ಅಂತೇಳಿ ಹೆಸರದ. ಹೌದಾ, ಇದರ ಉಪಯೋಗ ಏನು, ಆನಂತರ ಈ ಜಾಲದಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳ ಬಗ್ಗೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ನೋಡೋಣ. ಓಕೆ, ಫೋರ್ಜಾ ಚೆಕ್ ಲೆಫ್ಟ್ ಸೈಡ್ ನೀವು ನೋಡ್ತಿರ್ಬೋದು, ಒಂದು ಫಿಗರ್ ಅದ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಅದ. ಫೋರ್ಜಾ ಚೆಕ್. ದ ಫೋರ್ಜಾ ಚೆಕ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಇಂಡಿಪೆಂಡೆಂಟ್ ಚೆಕ್. ಹೌದಾ, ಫೋರ್ಜಾ ಚೆಕ್ಕಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿಬೋದು ಅಂತ ಇಂಡಿಪೆಂಡೆಂಟ್ ಚೆಕ್ ಅಂತೇಳಿ ನಾವು ಕರಿತೀವಿ. ಸಿನ್ಸ್ ಈಚ್ ಜಾ ಕ್ಯಾನ್ ಬಿ ಅಡ್ಜಸ್ಟೆಡ್ ಇಂಡಿಪೆಂಡೆಂಟ್ಲಿ. ಹೌದಾ, ಯಾವ ರೀತಿ ನಾವು ಇಂಡಿಪೆಂಡೆಂಟ್ ಚೆಕ್ ಅಂತೇಳಿ ಕರಿತೀವಿ ಅಂತಂದರೆ ಒಂದೇ ಕಾರಣ, ಈ ಚೆಕ್ನಲ್ಲಿರ್ತಕ್ಕಂಥ ಜಾಗಳು 4. ಹೌದಾ, 4 ಜಾಗಳು ನಾವು ಕಾಣ್ಬೋದು. ಲೈವ್ ಆಗಿ ನಮ್ಮ ಲ್ಯಾಬ್ನಲ್ಲೂ ನಾವು ನೋಡಿದ್ದೀವಿ. ಫೋರ್ಜಾ ಚೆಕ್ ನಾವು ಉಪಯೋಗ ಮಾಡ್ತಕ್ಕಂಥ ಒಂದು ಮಷಿನ್. ಈ ಫೋರ್ಜಾ ಚೆಕ್ನಲ್ಲಿ ಜಾಗಳು ಅಷ್ಟು ಇಂಡಿಪೆಂಡೆಂಟ್ಲಿ ವರ್ಕ್ ಮಾಡ್ತಾವೆ. ಹೌದಾ, ನೀವು ಯಾವುದೇ ಒಂದು ಸ್ಲಾಟ್ದೊಳಗಡೆ ಕೀಯನ್ನು ಇನ್ಸರ್ಟ್ ಮಾಡಿ ರೊಟೇಟ್ ಮಾಡಿದ್ರಿ ಅಂತಂದರೆ ಅಲ್ಲಿ ಅದರದೇ ಆಗಿರ್ತಕ್ಕಂಥ ಜಾ ಅಷ್ಟೇ ಮೂಮೆಂಟ್ ಆಗ್ತದೆ ಹೊರತಾಗಿ ಇನ್ನು ಉಳಿದಂಥ ಯಾವ 3 ಜಾಗಳು ತಟಸ್ಥವಾಗಿ ಇರ್ತಾವೆ. ಹೌದಾ, ನೆಕ್ಸ್ಟ್ ವರ್ಕ್ ಕ್ಯಾನ್ ಬಿ ಟ್ಯೂಡ್ ಟು ವಿತಿನ್ 0.001 inches ಆರ್ 0.02 mm ಎಕ್ಯುರೇಸಿ ಯೂಸಿಂಗ್ ದಿಸ್ ಚೆಕ್. ಏನಂತ ಕರಿತಾನಂತಂದ್ರೆ, ಇಲ್ಲಿ ಹೇಳ್ತಾನಂತಂದರೆ, ನಾವು ಮಾಡ್ತಕ್ಕಂಥ ಜಾಬ್ ಯಾವ ಒಂದು ಎಕ್ಯುರೇಸಿದೊಳಗಡೆ, ಯಾವ ಒಂದು ನಿಖರತೆದೊಳಗಡೆ ನಾವು ಕಂಪ್ಲೀಟ್ ಮಾಡ್ಬೋದು ಅಂತಂದರೆ 0.00 mm ನಾವು ಅಷ್ಟು ಫಿನಿಷಿಂಗ್ದೊಳಗಡೆ ಕಂಪ್ಲೀಟ್ ಮಾಡ್ಬೋದು. ಅಥವಾ ನಾವು ದೊಳಗಡೆ ಈ 0.02 mm ನೋಡಿದರೆ ಇದಕ್ಕೆ ಇನ್ನೊಂದು ಕೊಟ್ಟಿದ್ದಾನು, ಏನು 0.001 minute. ಇಷ್ಟದೊಳಗೆ ನಾವು ಕಂಪ್ಲೀಟನ್ನು ಮಾಡ್ಬೋದು ಜಾಬನ್ನು. ಅಂದರೆ ಮಿನಿಮಮ್ ಇಷ್ಟು ನಾವು ಫಿನಿಷಿಂಗನ್ನು ಮಾಡ್ಬೋದು 0.00 mm. ಹೌದು, ನಮ್ಮ ವರ್ನಿಯರ್ ಕ್ಯಾಲಿಪರ್ನ ಒಂದು ಎಕ್ಯುರೇಸಿ ಎಷ್ಟು ಇದೋ ಅಷ್ಟರ ತನಕ ನಾವು ಲೇತ್ ಮಷೀನಲ್ಲಿರ್ತಕ್ಕಂಥ ರೌಂಡ್ ಜಾಬನ್ನು ಯಾವುದೇ ಒಂದು ಆಪ್ರೇಷನನ್ನು ಕೈಗೊಂಡರೂ ಸಹ ಇಷ್ಟು ಫಿನಿಷಿಂಗ್ ಆಗಿ ನಿಖರತೆಯಿಂದ ನಾವು ಕಂಪ್ಲೀಟ್ ಮಾಡ್ಬೋದು. ಹೌದಾ, ಎಲ್ಲಿ ಈ ಫೋರ್ಜಾ ಚೆಕ್ನಲ್ಲಿ. ಆಮೇಲೆ ನೆಕ್ಸ್ಟ್, ದಿಸ್ ಟೈಪ್ ಆಫ್ ಚೆಕ್ ಈಸ್ ಮಚ್ ಮೋರ್ ಹೆವಿಲಿ ಕನ್ಸ್ಟ್ರಕ್ಟೆಡ್ ದೆನ್ ದ ಸೆಲ್ಫ್ ಸೆಂಟ್ರಿಂಗ್ ಚೆಕ್. ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂದರೆ ಯಾವುದು ಅಂತೇಳಿ ನಮಗೆ ಇಲ್ಲಿ ತನಕ ಗೊತ್ತಿಲ್ಲ. ಹೌದಾ, ಈ ಫೋರ್ಜಾ ಚೆಕ್ ಬಗ್ಗೆ ನಾವು ಇವಾಗ ನೋಡ್ತಾ ಇದ್ದೀವಿ. ಈ ಸೆಲ್ಫ್ ಸೆಂಟ್ರಿಂಗ್ ಚೆಕ್ಕಿಂತಲೂ ಜಾಸ್ತಿ ಹೆವಿಯಾಗಿ ಕನ್ಸ್ಟ್ರಕ್ಷನ್ನ ಮಾಡಿದ್ದೆವು ಅಂತಂದರೆ ಅದು ಫೋರ್ಜಾ ಚೆಕ್. ಹೌದಾ, ಈ ಫೋರ್ಜಾ ಚೆಕ್ಕನ್ನು ಸೆಲ್ಫ್ ಸೆಂಟ್ರಿಂಗ್ ಚೆಕ್ಗಿಂತನೂ ದೃಢತೆಯಲ್ಲಿ ಸ್ಟ್ರಾಂಗ್ ಆಗಿ ಮಾಡಿದಾನಂತ. ಅಂದರೆ ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂತಂದರೆ ತ್ರೀಜಾ ಚೆಕ್. ಹೌದಾ, ತ್ರೀಜಾ ಚೆಕ್ಕಿಗೆ ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಅಂತೇಳಿ ನಾವು ಕರಿತೀವಿ. ಅದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತೀವಿ, ಸೆಲ್ಫ್ ಸೆಂಟ್ರಿಂಗ್ ಚೆಕ್ ಆರ್ ತ್ರೀಜಾ ಚೆಕ್ ಅಂದರೆ ಏನು ಅಂತೇಳಿ. ಆಮೇಲೆ ಆ್ಯಂಡ್ ಹ್ಯಾಸ್ ಅ ಮಚ್ ಗ್ರೇಟರ್ ಹೋಲ್ಡಿಂಗ್ ಪವರ್. ಇಲ್ಲಿ ಫೋರ್ಜಾ ಚೆಕ್ನಲ್ಲಿ ಒಂದು ಜಾಬನ್ನು ನೀವು ಹೋಲ್ಡ್ ಮಾಡಿದ್ರಿ ಅಂತಂದರೆ ತ್ರೀಜಾ ಚೆಕ್ನಲ್ಲಿ ಏನು ಹೋಲ್ಡ್ ಮಾಡಿರ್ತಿಲ್ಲ ಅದಕ್ಕಿಂತನೂ ಹೋಲ್ಡಿಂಗ್ ಪವರ್. ಹೌದಾ, ಹೋಲ್ಡಿಂಗ್ ಪವರು ಜಾಸ್ತಿ ಇರ್ತಕ್ಕಂಥದ್ದು. ಒಂದೇ ಒಂದು ಕಾರಣ, ಯಾಕೆ ತ್ರೀಜಾ ಚೆಕ್ನಲ್ಲಿ 3 ಜಾವನ್ನು ನೋಡ್ತೀವಿ, ಫೋರ್ಜಾ ಚೆಕ್ನಲ್ಲಿ 4 ಜಾಗಳನ್ನು ನೋಡ್ತೀವಿ ಅಷ್ಟೇ. ಹೌದಾ,
ಇಲ್ಲಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ನಾವು ಏನು ನೋಡಿದ್ದೀವಲ್ಲ ಸೇಮ್. ಆಮೇಲೆ ಇನ್ನೊಂದು ಈಚ್ ಜಾ ಈಸ್ ಅ ಮೂಡ್ ಇಂಡಿಪೆಂಡೆಂಟ್ಲಿ ಬೈ ಎ ಸ್ಕ್ವಯರ್ ಥ್ರೆಡ್ ಸ್ಕ್ರೂ. ಹೌದು, ಪೋರ್ಜಾ ಚೆಕ್ನಲ್ಲಿ ನಾವು ಯಾವುದೋ ಒಂದು ಸ್ಕ್ರೂ ಥ್ರೆಡ್ನ ಒಂದು ಪಾಯಿಂಟ್ದೊಳಗಡೆ ಅಥವಾ ಆ ಹೋಲ್ದೊಳಗಡೆ, ಸ್ಕ್ವೇರ್ ಹೋಲ್ ಅಂತ ನಾವು ಕರಿತೀವಿ, ಆ ಸ್ಕ್ವೇರ್ದೊಳಗಡೆ ಚಕ್ಕಿಯನ್ನು ಇನ್ಸರ್ಟ್ ಮಾಡಿ ಟರ್ನನ್ನು ಮಾಡಿದ್ವಿ. ಯಾವುದೇ ರೀತಿ ಟರ್ನ್ ಮಾಡಿರಿ, ಕ್ಲಾಕ್ ವೈಸ್ ಟರ್ನ್ ಮಾಡಿರಿ ಅಥವಾ ಆ್ಯಂಟಿ ಕ್ಲಾಕ್ ವೈಸನ್ನು ಟರ್ನ್ ಮಾಡಿರಿ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಾ ಅಷ್ಟೇ ಏನಾಗ್ತದೆ, ಓಪನ್ ಆ್ಯಂಡ್ ಕ್ಲೋಸ್ ಮೂಮೆಂಟ್ ಆಗ್ತದೆ. ಹೌದಾ, ಇದಕ್ಕೆ ನಾವು ಇಂಡಿಪೆಂಡೆಂಟ್ ಚೆಕ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ದ ಜಾಸ್ ಆರ್ ರಿವರ್ಸಿಬಲ್ ಫಾರ್ ಹೋಲ್ಡಿಂಗ್ ಲಾರ್ಜ್ ಡಯಾಮೀಟರ್ ಜಾಬ್ಸ್. ಇಲ್ಲಿ ಜಾಸ್ತಿ ಡಯಾಮೀಟರ್ ಆಗಿರ್ತಕ್ಕಂಥ ಜಾಬ್ಗಳನ್ನು ನಾವು ಏನಾದರೂ ಹೋಲ್ಡ್ ಮಾಡಬೇಕು ಅಂತಂದರೆ ಆ ಬಾಡಿಗಿಂತನೂ ಮೇಲ್ಗಡೆ ನಮ್ಗೆ ಸ್ವಲ್ಪ ಪ್ರಮಾಣದಲ್ಲಿ ಔಟ್ವರ್ಡ್ ಆಗಿರ್ತಕ್ಕಂಥ ಒಂದು ಅಥವಾ ಹೊರಗಡೆ ರಿವರ್ಸಿಬಲ್ ಆಗಿರ್ತಕ್ಕಂಥ ಒಂದು ಸಿಸ್ಟಮನ್ನು ಈ ಒಂದು ಚೆಕ್ನಲ್ಲಿ ನಾವು ನೋಡ್ಬೋದು. ಪೋರ್ಜಾ ಚೆಕ್ನಲ್ಲಿ ಜಾಸ್ತಿ ಡಯಾಮೀಟರ್ ಆಗಿರ್ತಕ್ಕಂಥ ಒಂದು ಜಾಬ್ ಬಂದು ಅಂತಂದರೆ ಆವಾಗ ನಾವು ಆ ಜಾಬನ್ನು ಏನು ಮಾಡ್ತೀವಿ, ರಿವರ್ಸಿಬಲ್ ಹೋಲ್ಡ್ ಮಾಡ್ತೀವಿ. ಹೌದಾ, ಅದನ್ನು ಹೆಂಗೆ ಹೋಲ್ಡ್ ಮಾಡಬೇಕು, ಮತ್ತು ಇನ್ನೊಂದು ಈ ಪೋರ್ಜಾ ಚೆಕ್ನಲ್ಲಿ ಜಾಬ್ಗಳನ್ನು ನಾವು ರಿವರ್ಸಿಬಲ್ ಹೋಲ್ಡನ್ನು ಮಾಡ್ಬೋದು. ಯಾಕನ್ನು ಮಾಡ್ತೀವಿ ಅಂತಂದರೆ ಅದು ನೆಕ್ಸ್ಟ್ ಬರ್ತದೆ ಹೇಳ್ತೀನಿ. ಹೌದಾ, ಆಮೇಲೆ ದ ಇಂಡಿಪೆಂಡೆಂಟ್ ಪೋರ್ಜಾ ಚೆಕ್ ಹ್ಯಾಸ್ 4 ಜಾಸ್. ಈ ಇಂಡಿಪೆಂಡೆಂಟ್ ಪೋರ್ಜಾ ಚೆಕ್ನಲ್ಲಿ ಅಥವಾ ಪೋರ್ಜಾ ಚೆಕ್ನಲ್ಲಿ ನಾವು 4 ಜಾಗಳನ್ನು ನೋಡ್ತೀವಿ. ಓಕೆ, ನೆಕ್ಸ್ಟ್, ಈಚ್ ವರ್ಕಿಂಗ್ ಇಂಡಿಪೆಂಡೆಂಟ್ಲಿ ಆಫ್ ದ ಅದರ್ ಇನ್ ಇಟ್ಸ್ ಓನ್ ಸ್ಲಾಟ್ ಇನ್ ದ ಚೆಕ್ ಬಾಡಿ. ಏನಂತೆ ಆವಾಗಲೇ ಹೇಳಿದ್ದೀವಲ್ಲ, ಸಪ್ರೇಟಾಗಿ ಒಂದೇ ಜಾನ ನಾವು ಮೂಮೆಂಟ್ ಮಾಡಬೇಕಾಗಿತ್ತು ಅಂದರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಲಾಟ್ದೊಳಗಡೆ ನಾವು ಚಕ್ಕಿಯನ್ನು ಇನ್ಸರ್ಟ್ ಮಾಡಿ ರೊಟೇಟನ್ನು ಮಾಡ್ಕೊಳ್ತೀವಿ ಅಷ್ಟೇ. ಆ್ಯಂಡ್ ಎಕ್ಚುಟೆಡ್ ಬೈ ಇಟ್ಸ್ ಓನ್ ಸಪ್ರೇಟ್ ಸ್ಕ್ರೂ ಥ್ರೆಡೆಡ್ ಸ್ಕ್ರೂ. ಹೌದಾ, ಆ ಜಾಗ ಸಂಬಂಧಪಟ್ಟಂಗೆ ಏನು ಒಂದು ಸ್ಲಾಟ್ ಇರ್ತದಲ್ಲ ಅದಕ್ಕೆ ಸ್ಕ್ರೂ ಥ್ರೆಡ್ ಅಡ್ಜಸ್ಟ್ಮೆಂಟ್ ಇರ್ತದೆ. ಸ್ಕ್ರೂ ಥ್ರೆಡ್ ಮುಖಾಂತರ ಅಥವಾ ಸ್ಕ್ರೂ ಮುಖಾಂತರ ಅಥವಾ ಥ್ರೆಡ್ ಮುಖಾಂತರನ ಇದನ್ನು ನಾವು ಏನು ಮಾಡ್ಬೋದು, ಆಪ್ರೇಟನ್ನು ಮಾಡ್ಬೋದು. ಇನ್ಸೈಡ್ ಥ್ರೆಡ್ಗಳನ್ನು ಅಡ್ಜಸ್ಟ್ಮೆಂಟನ್ನು ಮಾಡಿರ್ತಾರೆ, ಅರೇಂಜ್ಮೆಂಟನ್ನು ಹೊಂದಿರ್ತದೆ. ನೆಕ್ಸ್ಟ್, by suitable adjustment of the jaws, a workpieces can be set to run either true or eccentric as required. ಇಲ್ಲಿ ಒಂದು ಜಾಬನ್ನು ನಾವು ಹೋಲ್ಡ್ ಮಾಡಬೇಕಾದ್ರೆ ಕರೆಕ್ಟ್ ಎಕ್ಸೆಂಟ್ರಿಕ್ ಆಗಿರಬೇಕು ಮತ್ತು ಇನ್ನೊಂದು ಟ್ರೂ ಆಗಿ ರನ್ನಿಂಗ್ ಆಗಬೇಕು. ಹೌದಾ, ಅಂದರೆ ಒಂದೇ ಎಕ್ಸಸ್ನಲ್ಲಿ ಅದು ರನ್ನಿಂಗ್ ಆಗಬೇಕು, ಎಲಿಪ್ಸ್ ಆಕಾರ ಹೊಡಿಬಾರದು. ಹೌದಾ, ಜಾಬನ್ನು ನೀವು ಚೆಕ್ನಲ್ಲಿ ಹೋಲ್ಡ್ ಮಾಡಿ ಮಷೀನನ್ನು ಆನ್ ಮಾಡಿ ನೋಡಿದ್ರಿ ಅಂತಂದರೆ ಅದು ಒಂಥರ ಲ್ಯಾಪಿ ಹೊಡಿತದಲ್ಲ, ಲ್ಯಾಪನ್ನು ಹೊಡಿಬಾರ್ದು. ಹೌದಾ, ಆ ಲ್ಯಾಪನ್ನು ಹೊಡಿಬಾರ್ದು ಅಥವಾ ಎಲಿಪ್ಸ್ ಆಕಾರದೊಳಗಡೆ ರನ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಏನು ಮಾಡ್ತೀವಿ, ನಾವು ಹೋಲ್ಡ್ ಮಾಡಿರ್ತಕ್ಕಂಥ ಜಾಬನ್ನು ಕರೆಕ್ಟಾಗಿ ಎಕ್ಸೆಂಟ್ರಿಕ್ಕಾಗಿ ಹೋಲ್ಡ್ ಮಾಡ್ತೀವಿ. ಹೌದಾ, ಇದು ರನ್ನಿಂಗ್ ಅದನೋ ಇಲ್ಲೋ ಅಥವಾ ಟರ್ನ್ ಆಗ್ತಾ ಇದ್ದಲ್ಲೋ ಅಂತ ಕನ್ಫ್ಯೂಸ್ ಆಗಬೇಕು, ಆ ರೀತಿ ನಾವು ಹೋಲ್ಡನ್ನು ಮಾಡ್ತೀವಿ. ಹೆಂಗೆ ಅಂತಂದರೆ ಯಾವ ಒಂದು ಸಿಸ್ಟಮ್ದೊಳಗಡೆ ಅಥವಾ ಎಷ್ಟು ಎಕ್ಯುರೇಸಿದೊಳಗಡೆ ನಾವು ಮಾಡ್ತೀವಿ, 0.02 mm ಮಾಡ್ತೀವಿ, 0.001 ಮಿನಿಟ್ದೊಳಗಡೆ. ಹೌದಾ, ಆಮೇಲೆ ಒಂದು ಸೈಡ್ ಫಿಗರನ್ನು ನೋಡ್ಕೊಳ್ಬೋದು ನೀವು. ಅಲ್ಲಿ ಪಾರ್ಟ್ಸ್ಗಳನ್ನು ಕೊಟ್ಟಿದ್ದಾನೆ, ಆನಂತರ 4 ಜಾಗಳಿದ್ದಾವೆ, ಆನಂತರ ಅದಕ್ಕೆ ರಿವರ್ಸಿಬಲ್ ಜಾ ಅಂತೇಳಿ ಹೆಸರು. ಆಮೇಲೆ ಈ ರಿವರ್ಸಿಬಲ್ ಜಾಗೆ ಸಂಬಂಧಪಟ್ಟಂಗೆ ಇಂಡಿವಿಜುವಲ್ ಆಗಿ ಕೀ ಸಾಕೆಟ್ಸ್ಗಳನ್ನು ಕೊಟ್ಟಿದ್ದಾನೆ, ಅಲ್ಲಿ ಕೀ ಸಾಕೆಟ್ಸ್ಗಳನ್ನು ಕೊಟ್ಟಿದ್ದಾನು. ಆಮೇಲೆ ಆ ಕೀ ಸಾಕೆಟ್ಸ್ಗಳನ್ನು ಯಾವುದಕ್ಕೆ ಜಾಯಿಂಟ್ ಅದ, ಅಲ್ಲಿ ಥ್ರೆಡ್ ಸ್ಕ್ರೂ ಅಂತೇಳಿ ಅದ. ಹೌದಾ, ಅದು ಸ್ಕ್ವೇರ್ ಥ್ರೆಡೆಡ್ ಆಗಿರ್ತಕ್ಕಂಥ ಒಂದು ಸ್ಕ್ರೂ ಶಾಫ್ಟ್, ಅದಕ್ಕೆ ಅಟ್ಯಾಚ್ಮೆಂಟ್ ಅದ. ಹೌದಾ, ಅದರಿಂದ ನಮ್ಮ ಜಾಗಳು ಏನಿರ್ತಾವೆ ಓಪನ್ ಆ್ಯಂಡ್ ಕ್ಲೋಸ್. ಹೌದು, ಆಮೇಲೆ ಇಲ್ಲಿ ಇನ್ನೊಂದು ಲೈನನ್ನು ಕೊಟ್ಟಿದ್ದಾನೆ, ಒಂದು ಪಾಯಿಂಟನ್ನು ಕೊಟ್ಟಿದ್ದಾನೆ. ಟು ಸೆಟ್ ದ ಜಾಬ್ ಫಾರ್ ದ ಸೆಕೆಂಡ್ ಟೈಮ್. ನೀವೇನಾದರೂ ಜಾಬನ್ನು ಸೆಕೆಂಡ್ ಟೈಮ್, ಎರಡನೇ ಸಾರಿ ಏನಾದರೂ ಸೆಟ್ ಮಾಡ್ತಿದ್ರಿ ಅಂತಂದರೆ ಇಟ್ ಕ್ಯಾನ್ ಬಿ ಟ್ರೂಡ್ ವಿತ್ ದ ಹೆಲ್ಪ್ ಆಫ್ ಎ ಡಯಲ್ ಟೆಸ್ಟ್ ಇಂಡಿಕೇಟರ್. ಡಯಲ್ ಟೆಸ್ಟ್ ಇಂಡಿಕೇಟರ್ ಬಗ್ಗೆ ನಾವು ತೋರಿಸಿದ್ದೀವಿ, ಕೆಲವೊಂದಿಷ್ಟು ಜನ ನೋಡಿದಾರೆ.
ನಮ್ಮ ಲ್ಯಾಬ್ದೊಳಗಡೆ ಇರ್ತಕ್ಕಂಥ ಡಯಲ್ ಟೆಸ್ಟ್ ಇಂಡಿಕೇಟರನ್ನು ಕೆಲವೊಂದಿಷ್ಟು ಜನ ನೋಡಿದ್ದಾರೆ, ಮ್ಯಾಗ್ನೆಟಿಕ್ ಬೇಸನ್ನು ಹೊಂದಿರತಕ್ಕಂಥದ್ದು. ಹೌದಾ, ಆ ಡಯಲ್ ಟೆಸ್ಟ್ ಇಂಡಿಕೇಟರ್ನ ಉಪಯೋಗ ಮಾಡಿಕೊಂಡು ನೀವು 2ನೇ ಸಾರಿ ಏನಾದರೂ ಜಾಬನ್ನು ಫಿಟ್ ಮಾಡ್ತಿದ್ದೀರಿ ಅಂದರೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಜನ್ನು ಹೊಂದಿದ್ರಿ ಅಂತಂದರೆ ಅವಾಗ ಉಪಯೋಗ ಮಾಡ್ಕೊಳ್ರಿ ಅಂತೇಳಿ. ಹೌದು, ಫಸ್ಟ್ ಜಾಬನ್ನು ನಾವು ಅಥವಾ ಫಸ್ಟ್ ಟೈಮನ್ನು ನಾವು ಜಾಬನ್ನು ಹೋಲ್ಡ್ ಮಾಡಬೇಕಾದ್ರೆ ಈ ಸರ್ಫೇಸ್ ಗೇಜನ್ನು ಉಪಯೋಗ ಮಾಡ್ಕೊತೀವಿ ನಾವು. ಹೌದು, ಯೂನಿವರ್ಸಲ್ ಸರ್ಫೇಸ್ ಗೇಜನ್ನು ಉಪಯೋಗ ಮಾಡಿಕೊಂಡು ಜಾಬನ್ನು ಎಕ್ಸೆಂಟ್ರಿಕ್ ಆಗಿ ಹೋಲ್ಡ್ ಮಾಡ್ತೀವಿ. ಹೌದು, ಆ್ಯಂಡ್ ನೆಕ್ಸ್ಟ್ ದ ಪಾರ್ಟ್ಸ್ ಆಫ್ ಎ ಫೋರ್ಜಾ ಚೆಕ್. ಇಲ್ಲಿ ರೈಟ್ ಸೈಡ್ದೊಳಗಡೆ ಫಿಗರನ್ನು ನೋಡ್ರಿ, ಲೆಫ್ಟ್ ಸೈಡ್ದೊಳಗಡೆ ಆ ಜಾನಲ್ಲಿರ್ತಕ್ಕಂಥ ಪಾರ್ಟ್ಸ್ಗಳನ್ನು ನೋಡೋದು. ಬ್ಯಾಕ್ ಪ್ಲೇಟ್ ಅಂತ, ಬಾಡಿ, ಜಾಸ್, ಸ್ಕ್ವೇರ್ ಥ್ರೆಡೆಡ್ ಸ್ಕ್ರೂ ಶಾಫ್ಟ್. ಕೆಲವೊಂದಿಷ್ಟುಗಳನ್ನು ನಾವು ಇಲ್ಲಿ ಕೊಟ್ಟಿಲ್ಲ. ಹೌದು, ಫಿಗರ್ನಲ್ಲಿ ನೀವು ಜಾಸ್ತಿ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಪಾರ್ಟ್ಸ್ಗಳನ್ನು ನೋಡ್ಬೋದು. ಆಮೇಲೆ ಇಲ್ಲಿ ಕೀ, ಬಾಡಿ, ರಿವರ್ಸಿಬಲ್ ಜಾ, ಸ್ಕ್ರೂಸ್, ಥ್ರೆಡೆಡ್ ಆಗಿರ್ತಕ್ಕಂಥ ಸ್ಕ್ರೂ, ಆಮೇಲೆ ಫಿಂಗರ್ ಫಿನ್ಸ್, ಟೇಪರ್ ಟು ಮ್ಯಾಚ್ ಸ್ಪಿಂಡಲ್ ನೋಸ್, ಕಿವೇ, ಇವುಗಳನ್ನು ಎಲ್ಲ ನೀವು ಫಿಗರ್ನಲ್ಲಿ ನೋಡ್ಬೋದು. 1 by 1 ನಾವೇನು ಮಾಡೋಣ, ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಇಲ್ಲಿ ಬ್ಯಾಕ್ ಪ್ಲೇಟ್ ಅಂತೇಳಿ ಹೇಳ್ತಾನೆ. ಏನು ಬ್ಯಾಕ್ ಪ್ಲೇಟು? ಹೌದಾ, ಒಂದು ಸಾರಿ ಫಿಗರನ್ನು ಒಂದು ಸಾರಿ ನೋಡ್ಕೊಂಡು ಬಿಡ್ರಿ ಇಲ್ಲಿ. ಹೌದು, ಈ ಫಿಗರನ್ನು ನೋಡ್ಕೊಂಡ ನಂತರ ಬಾಡಿ ಅಂತಕ್ಕಂಥದ್ದು ನಮಗೆ ಕಾಣಿ ಬರ್ತದೆ. ಇಲ್ಲಿ ಭಾಗದಲ್ಲಿ ರಿವರ್ಸಿಬಲ್ ಜಾ ಮೇಲ್ಗಡೆ ಬಾಡಿ. ಹೌದಾ, ಫುಲ್ ಬಾಡಿಯನ್ನು ನಾವು ಆ ಚೆಕ್ನ ಬಾಡಿ ಅಂತ ಕರಿತೀವಿ. ಓಕೆ, ಬ್ಯಾಕ್ ಪ್ಲೇಟ್ ಅಂದರೆ ಎಲ್ಲಿರ್ತದೆ? ಹೌದು, ದ ಬ್ಯಾಕ್ ಪ್ಲೇಟ್ ಈಸ್ ದ ಫ್ಯಾಸ್ಟೆನ್ಡ್ ಟು ದ ಬ್ಯಾಕ್ ಆಫ್ ದ ಬಾಡಿ ಬೈ ಮೀನ್ಸ್ ಆಫ್ ಎ ಅಲೈನ್ ಸ್ಕ್ರೂಸ್. ಇಲ್ಲಿ ಬ್ಯಾಕ್ ಪ್ಲೇಟನ್ನು ನಾವು ಎಲ್ಲಿ ಉಪಯೋಗ ಮಾಡ್ತೀವಿ ಅಂತಂದರೆ, ಆ ಬಾಡಿ ಏನಿದಲ್ಲ, ಒಂದು ಚೆಕ್ ಅಂತ ಹೇಳಿ ಕರಿತೀವಲ್ಲ, ಆ ಸರ್ಫೇಸ್ನ ಹಿಂದ್ಗಡೆ ನಾವು ಒಂದು ಪ್ಲೇಟನ್ನು ಫಿಕ್ಸ್ ಮಾಡ್ತೀವಿ, ಅಸೆಂಬ್ಲಿಯನ್ನು ಮಾಡ್ತೀವಿ. ಇದಕ್ಕೆ ನಾವು ಬ್ಯಾಕ್ ಪ್ಲೇಟ್ ಅಂತ ಕರಿತೀವಿ. ಹೌದಾ, ಇಟ್ ಈಸ್ ಮೇಡ್ ಔಟ್ ಆಫ್ ಕಾಸ್ಟ್ ಐರನ್ ಆರ್ ಕಾಸ್ಟ್ ಸ್ಟೀಲ್. ಈ ಬ್ಯಾಕ್ ಪ್ಲೇಟನ್ನು ಯಾವ ಮಟೀರಿಯಲಿಂದ ಮಾಡ್ಬೋದು ಅನ್ನೋದಾದರೆ, ಒಂದು ಕಾಸ್ಟ್ ಐರನ್ ಅಥವಾ ಇನ್ನೊಂದು ಕಾಸ್ಟ್ ಸ್ಟೀಲ್. ದ ಥ್ರೆಡೆಡ್ ಕಾಲರ್ ವಿಚ್ ಈಸ್ ಮೌಂಟೆಡ್ ಆನ್ ದ ಸ್ಪಿಂಡಲ್. ಇಲ್ಲಿ ಮಷಿನ್ ಸ್ಪಿಂಡಲ್ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಹೌದಾ, ಆ ಮಷಿನ್ ಸ್ಪಿಂಡಲ್ ಮೇಲ್ಗಡೆನ ಕೆಲವೊಂದಿಷ್ಟು ಭಾಗಗಳು ಅಂತಂದರೆ ಗೇರ್ಗಳು, ಆಮೇಲೆ ಪುಲ್ಲಿಗಳು, ಆಮೇಲೆ ನಾವು ಹೋಲ್ಡ್ ಮಾಡ್ತಕ್ಕಂಥ ಈ ಬ್ಯಾಕ್ ಪ್ಲೇಟು ಮತ್ತು ಚೆಕ್ಕು, ಇವುಗಳನ್ನು ನಾವು ಹೋಲ್ಡ್ ಮಾಡ್ತೀವಿ. ಎಲ್ಲಿ? ಸ್ಪಿಂಡಲ್ ಮೇಲ್ಗಡೆ. ಆ ಸ್ಪಿಂಡಲ್ ಮೇಲ್ಗಡೆ ಒಂದು ಕಾಲರನ್ನು ಹೊಂದಿರ್ತದಂತ. ಆ ಕಾಲರ್ ಮೇಲ್ಗಡೆ ಥ್ರೆಡ್ ಸಿಸ್ಟಮನ್ನು ಅಳವಡಿಕೆ ಮಾಡಿರ್ತಾರೆ. ಕಾರ್ನಿಷ್ಟೇ ಆ ಥ್ರೆಡೆಡ್ದಿಂದನೇ ನಾವು ಏನು ಮಾಡ್ತೀವಿ, ಥ್ರೆಡ್ ಸಿಸ್ಟಮ್ದಿಂದ, ಕಾಲರ್ದಿಂದನೇ ಬ್ಯಾಕ್ ಪ್ಲೇಟನ್ನು ಹೋಲ್ಡ್ ಮಾಡ್ತೀವಿ. ಆ ಬ್ಯಾಕ್ ಪ್ಲೇಟ್ಗೆ ಚೆಕ್ಕನ್ನು ಹೋಲ್ಡ್ ಮಾಡ್ತೀವಿ ಅಥವಾ ಬಾಡಿಯನ್ನು ಹೋಲ್ಡ್ ಮಾಡ್ತೀವಿ. ಹೌದಾ, ನೆಕ್ಸ್ಟ್ ಲಾಕ್ಸ್ ದ ಚೆಕ್ ಬೈ ಮೀನ್ಸ್ ಆಫ್ ಎ ಥ್ರೆಡ್. ಸಮ್ ಚೆಕ್ಸ್ ಡು ನಾಟ್ ಹ್ಯಾವ್ ಬ್ಯಾಕ್ ಪ್ಲೇಟ್ಸ್. ಇಲ್ಲಿ ಬ್ಯಾಕ್ ಪ್ಲೇಟನ್ನು ನಾವು ಉಪಯೋಗ ಮಾಡ್ತೀವಿ. ಓಕೆ, ಕೆಲವೊಂದಿಷ್ಟು ಚೆಕ್ನಲ್ಲಿ. ಆದರೆ ಇನ್ನು ಕೆಲವೊಂದಿಷ್ಟು ಚೆಕ್ಕನ್ನು ನಾವು ನೋಡ್ತೀವಿ, ಆ ಚೆಕ್ನಲ್ಲಿ ಬ್ಯಾಕ್ ಪ್ಲೇಟ್ ಇರೋದಿಲ್ಲ. ಡೈರೆಕ್ಟಾಗಿ ಆ ಬಾಡಿಯನ್ನು ತೊಗೊಂಡು ಹೋಗಿ ಸ್ಪಿಂಡಲ್ಗೆ ಟಚ್ ಮಾಡಿಬಿಡ್ತೀವಿ ನಾವು. ಹೌದು, ಒಂದು ಸಾರಿ ನೀವು ಫಿಗರನ್ನು ಒಂದು ಸಾರಿ ನೋಡ್ಕೊಂಡು ಬಿಡ್ರಿ. ಇಲ್ಲಿ ಫಿಗರ್ ಅದ. ಹೌದಾ, ಇಲ್ಲಿ ಬಾಡಿ ಅಂತಕ್ಕಂಥದ್ದು ಅದ. ಆ ಬಾಡಿಯನ್ನು ನಾವು ಹೋಲ್ಡ್ ಮಾಡಬೇಕಾದ್ರೆ, ಮೌಂಟ್ ಮಾಡಬೇಕಾದ್ರೆ, ಕೂಡಿಸ್ಬೇಕಾದ್ರೆ ಮಷಿನ್ನ ಸ್ಪಿಂಡಲ್. ಹೌದಾ, ಆ ಮಷಿನ್ನ ಸ್ಪಿಂಡಲ್ ಮೇಲ್ಗಡೆ ಪುಲ್ಲಿಗಳು ಇರ್ತಾವೆ, ಆನಂತರ ಇನ್ನೊಂದು ಗೇರ್ಗಳು ಇರ್ತಾವೆ. ಆ ಗೇರ್ಗಳನ್ನು ನಾವು, ಪುಲ್ಲಿಗಳನ್ನು ಮತ್ತು ಈ ಬ್ಯಾಕ್ ಪ್ಲೇಟನ್ನು ಕೂಡಿಸ್ಬೇಕಾಗಿತ್ತು ಅಂದರೆ, ಬ್ಯಾಕ್ ಪ್ಲೇಟಿಗೆ ನಾವು ಬ್ಯಾಕ್ ಪ್ಲೇಟನ್ನು ಕೂಡಿಸ್ಬೇಕಾದ್ರೆ ಸ್ಪಿಂಡಲ್ನ ಕಾಲರ್ ಮೇಲ್ಗಡೆ ಥ್ರೆಡ್ಗಳು ಇರ್ತಾವಂತ. ಹೌದಾ, ಈಗೆಲ್ಲ ಬೋರ್ವೆಲ್ ಪೈಪ್ಗಳನ್ನು ನೋಡ್ತೀವಿ. ಹೌದು, ಆ ಬೋರ್ವೆಲ್ ಪೈಪ್ಗಳಿಗೆ ಕಾಲರ್ ಅಂತಕ್ಕಂಥದ್ದು, ಆ ಕಾಲರ್ ಮೇಲ್ಗಡೆ ನಾವು ಏನು ಮಾಡಿರ್ತಾರಂತಂದ್ರೆ ಥ್ರೆಡೆಡ್ ಸಿಸ್ಟಮ್ ಇರ್ತಾವೆ. ಹೌದು, ಆ ಥ್ರೆಡೆಡ್ ಸಿಸ್ಟಮನ್ನು ಸೇಮ್ ನಾವು ಇಲ್ಲಿ ಲೇತ್ ಮಷಿನ್ನ ಸ್ಪಿಂಡಲ್ನ ಕಾಲರ್ ಮೇಲ್ಗಡೆ ಥ್ರೆಡ್ಗಳನ್ನು ಹಾಕಿರ್ತಾನಂತ. ಆ ಥ್ರೆಡ್ಗಳನ್ನು ಉಪಯೋಗ ಮಾಡ್ಕೊಂಡು ಬ್ಯಾಕ್ ಪ್ಲೇಟನ್ನು ಥ್ರೆಡೆಡ್ ಮುಖಾಂತರ ರೊಟೇಟ್ ಮಾಡಿ ಕೂಡಿಸ್ತಾನೆ. ಅದಾದ ನಂತರ ಆ ಬ್ಯಾಕ್ ಪ್ಲೇಟಿಗೆ ನಾವೇನು ಮಾಡ್ತೀವಿ, ಈ ಬಾಡಿಯನ್ನು ಹೋಗಿ ಕೂಡಿಸ್ತೀವಿ. ಹೌದಾ, ಅದು ಯಾವುದ್ರ ಮುಖಾಂತರ? ಈ ಐಲ್ಯಾಂಡ್ ಕೀ ಮುಖಾಂತರ. ಹೌದು, ಐಲ್ಯಾಂಡ್ ಕೀಯನ್ನು ಉಪಯೋಗ ಮಾಡಿಕೊಂಡ್ರು. ನೆಕ್ಸ್ಟ್
ಆದರೆ ಇಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ನಾವು, ಏನು ಇನ್ನೊಂದು ಸೆಂಟೆನ್ಸನ್ನು, ಸಮ್ ಚೆಕ್ಸ್ ಡು ನಾಟ್ ಹ್ಯಾವ್ ಬ್ಯಾಕ್ ಪ್ಲೇಟ್. ಕೆಲವೊಂದಿಷ್ಟು ಚೆಕ್ಗಳು ಬ್ಯಾಕ್ ಪ್ಲೇಟ್ ಹೊಂದಿರೋದಿಲ್ಲ. ಡೈರೆಕ್ಟಾಗಿ ಮಷಿನ್ ಸ್ಪಿಂಡಲ್ಗೆ ನಾವು ಏನು ಮಾಡ್ತೀವಿ, ಬಾಡಿಯನ್ನು ಹೋಗಿ ಕೂಡಿಸ್ತೀವಿ. ಅದು ಕೆಲವೊಂದಿಷ್ಟು ಮಷಿನ್ಗಳ ಡಿಫೆಂಡ್ ಅನುಸಾರವಾಗಿ, ಹೌದಾ. ಆಮೇಲೆ ನೆಕ್ಸ್ಟ್ ಪಾರ್ಟ್ಸ್ ಯಾವುದು, ಬಾಡಿ, ಹೌದಾ. ದ ಬಾಡಿ ಈಸ್ ಮೇಡ್ ಆಫ್ ಕ್ಯಾಸ್ಟ್ ಐರನ್ ಆರ್ ಕ್ಯಾಸ್ಟ್ ಸ್ಟೀಲ್ ಆ್ಯಂಡ್ ದ ಫೇಸ್ ಈಸ್ ಅ ಫ್ಲೇಮ್ ಹಾರ್ಡ್ನಡ್. ಏನಂತ, ದ ಬಾಡಿಯನ್ನು ಯಾವ ಮಟೀರಿಯಲಿಂದ ಮಾಡಿತಾನಂತಂದ್ರೆ ಇಲ್ಲಿ ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲ್. ನಾವು ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಜಾಸ್ತಿ ಪ್ರಮಾಣದಲ್ಲಿ ನಾವು ಯಾವುದೇ ಒಂದು ಮಷಿನ್ನ ಭಾಗವನ್ನು ಮಾಡಬೇಕಾಗಿತ್ತಂದರೆ ಅದು ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲಿಂದನೇ ನಾವು ಮಾಡಿರ್ತೀವಿ. ಯಾಕಂತಂದರೆ ಸ್ಟೆಬಿಲಿಟಿ ಜಾಸ್ತಿ, ಹೌದು, ಡೈಮೆನ್ಷನಲ್ಲಿ ಯಾವತ್ತೂ ಚೇಂಜ್ ಆಗೋದಿಲ್ಲ, ಹೌದು. ಈ ಕಾರಣಕ್ಕಾಗಿ ನಾವೇನು ಮಾಡ್ತೀವಿ, ಬಾಡಿಯನ್ನು ಕ್ಯಾಸ್ಟ್ ಐರನ್ ಅಥವಾ ಕ್ಯಾಸ್ಟ್ ಸ್ಟೀಲಿಂದ ಕಂಪ್ಲೀಟ್ ಮಾಡ್ತೀವಿ. ಆಮೇಲೆ ಆ ಪೇಸನ್ನು ಅಥವಾ ಅದರ ಮುಖವನ್ನು ಏನು ಮಾಡ್ತೀವಿ ನಾವು ಇಲ್ಲಿ ಫ್ಲೇಮ್ ಹಾರ್ಡ್ನೆಡ್ ಅಂತ ಕರಿತೀವಿ. ಜ್ವಾಲೆ ಒಂದು ಗಡಸುತನ ಅಂತೇಳಿ ಕರಿತೀವಿ. ಆ ಫ್ಲೇಮ್ ಹಾರ್ಡ್ನೆಡ್ ಅನ್ನುವಂಥ ಪ್ರೊಸೆಸ್ಸನ್ನು ಅಳವಡಿಕೆ ಮಾಡ್ಕೊಂಡು ನಾವು ಏನು ಮಾಡ್ತೀವಿ, ಇಲ್ಲಿ ಬಾಡಿಯನ್ನು ಪೇಸನ್ನು ಕಂಪ್ಲೀಟ್ ಮಾಡ್ಕೊತೀವಿ. ಇಟ್ ಹ್ಯಾಸ್ ಅ 4 ಓಪನಿಂಗ್ಸ್ ಆ್ಯಟ್ 90 ಡಿಗ್ರಿ ಎಫರ್ಟ್ ಟು ಅಸೆಂಬಲ್ ದ ಜಾಸ್ ಆ್ಯಂಡ್ ಆಪರೇಟ್ ದೆಮ್. ಇಲ್ಲಿ ಬಾಡಿ ಮೇಲ್ಗಡೆ 4 ಜಾಗಳನ್ನು ನಾವು ಕೂಡಿಸಿರ್ತಾನಂತೇಳಿ ನಾವು ನೋಡಿದ್ದೀವಿ. ಓಕೆ, 4 ಜಾಗಳು ಯಾವ ಒಂದು ಆಕಾರದಲ್ಲಿ ಇರ್ತದೆ ಅಂತಂದರೆ ಅಥವಾ ಯಾವ ಡಿಗ್ರಿದಲ್ಲಿ ಇರ್ತದೆ ಅಂತಂದರೆ 90 ಡಿಗ್ರಿ. ಆ್ಯಕ್ಚುಲಿ 90 ಡಿಗ್ರಿದೊಳಗಡೆ ಇದ್ದರೆ ಮಾತ್ರ ಕರೆಕ್ಟಾಗಿರ್ತಕ್ಕಂಥ ಒಂದು ಜಾಬನ್ನು ನಾವು ಅಲ್ಲಿ ತೊಗೊಳ್ಬೋದು, ಪ್ರಾಡಕ್ಟನ್ನು ತೊಗೊಳ್ಬೋದು, ಹೌದು. ನಾವು ಹೋಲ್ಡ್ ಮಾಡಲಿಕ್ಕೆ ನಮ್ಮ 90 ಡಿಗ್ರಿ ಅಲ್ಲಿ ಕರೆಕ್ಟಾಗಿ ಜಾಗಳು ಇರಲಿಲ್ಲ ಅಂತಂದರೆ, ರೌಂಡ್ ಜಾಬನ್ನು ಹೋಲ್ಡ್ ಮಾಡಲಿಕ್ಕೆ ನಾವು ಪ್ರಾಡಕ್ಟನ್ನು ತಯಾರು ಮಾಡಬೇಕಾದ್ರೆ ಅಥವಾ ತಯಾರು ಮಾಡಿದಂಥ ಒಂದು ಜಾಬು ಕರೆಕ್ಟಾಗಿ ನಮ್ಮ ಡೈಮೆನ್ಷನಲ್ಲಿ ಸಿಗೋದಿಲ್ಲ, ಹೌದಾ. ಹೀಗಾಗಿ ಆ ಬಾಡಿ ಮೇಲ್ಗಡೆ ಇರ್ತಕ್ಕಂಥ ಜಾಸ್ಗಳು ಎಲ್ಲವೂ 90 ಡಿಗ್ರಿ ಅಕ್ಯುರೇಟಾಗಿ ಇರಬೇಕು. ನೆಕ್ಸ್ಟ್ ಪಾರ್ಟು ಜಾ ಬಗ್ಗೆ ಏನು ಹೇಳ್ತದಂತೆ ನೋಡ್ರಿ. ಇಲ್ಲಿ ಜಾಸ್ ಆರ್ ಮೇಡ್ ಆಫ್ ಹೈ ಕಾರ್ಬನ್ ಸ್ಟೀಲ್, ಹೌದಾ. ಹೈ ಕಾರ್ಬನ್ ಸ್ಟೀಲ್ ಉಚ್ಚ ಇಂಗಾಲದ ಉಕ್ಕು ಅಂತೇಳಿ ಕರೀತಾರೆ ಅದಕ್ಕೆ. ಹೈ ಕಾರ್ಬನ್ ಸ್ಟೀಲ್ನಿಂದ ನಾವೇನು ಮಾಡ್ತೀವಿ, ಜಾಗಳನ್ನು ಉಪಯೋಗ ಮಾಡ್ತೀವಿ. ನಾವು ಹೈ ಕಾರ್ಬನ್ ಸ್ಟೀಲ್ನಿಂದ ಮಾಡಿರ್ತಕ್ಕಂಥ ಇನ್ನೊಂದು ಟೂಲ್ಸನ್ನು ನೋಡಬೇಕಾದ್ರೆ ಸ್ಕ್ರೈಬರನ್ನು ನಾವು ನೋಡ್ತೀವಿ, ಹೌದಾ. ಹೈ ಕಾರ್ಬನ್ ಸ್ಟೀಲನ್ನು ಈ ಜಾವನ್ನು ಮಾಡಬೇಕಾದ್ರೆ ಉಪಯೋಗ ಮಾಡ್ತಕ್ಕಂಥ ಒಂದು ಟೂಲ್. ಆಮೇಲೆ ಹಾರ್ಡ್ನಡ್ ಆ್ಯಂಡ್ ಟೆಂಪರ್ಡ್, ಇದನ್ನು ಗಡಸುತನ ಮಾಡಿರ್ತಾನೆ ಮತ್ತು ಇದನ್ನು ಹದಗೊಳಿಸಿರ್ತಾನೆ, ಟೆಂಪರ್ಡ್ ಮಾಡಿರ್ತಾನೆ. ಜಾಸ್ತಿ ಪ್ರಮಾಣದಲ್ಲಿ ನಾವೇನಾದರೂ ಟೈಟ್ ಮಾಡಿದರೆ ಯಾವುದೇ ಥರ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಥವಾ ಕುಗ್ಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾರ್ಡ್ನಿಂಗ್ ಮತ್ತು ಟೆಂಪರಿಂಗ್ ಅನ್ನುವಂಥ ಆಪ್ರೇಷನ್ನ ಇದನ್ನು ಮಾಡಿರ್ತಾನೆ. ಆಮೇಲೆ ವಿಚ್ ಸ್ಲೈಡ್ ಆನ್ ದ ಓಪನಿಂಗ್ಸ್ ಆಫ್ ದ ಬಾಡಿ, ಈ ಬಾಡಿ ಮೇಲ್ಗಡೆ ಸ್ಲೈಡ್ ಆಗ್ತಕ್ಕಂಥ ಒಂದು ಪಾರ್ಟ್ಸ್ ಏನಾದರೂ ಇದ್ದರೆ ಅದು ಜಾ, ಹೌದಾ. ಬಾಡಿ ಮೇಲ್ಗಡೆ ಯಾವ ಪಾರ್ಟ್ಸ್ಗಳು ಮೂಮೆಂಟ್ ಆಗೋದಿಲ್ಲ. ಮೂಮೆಂಟ್ ಆಗ್ತಕ್ಕಂಥ ಭಾಗಗಳು ಏನಾದರೂ ಇದ್ದರೆ ಬಾಡಿ ಮೇಲ್ಗಡೆ ಅದು ಜಾ ಮಾತ್ರ. ಫಿಗರನ್ನು ನೋಡ್ರಿ, ನೀವು ಅಂಡರ್ಸ್ಟ್ಯಾಂಡ್ ಆಗ್ತದೆ, ಹೌದಾ. ಇಲ್ಲಿ ನೋಡಿ, ಹೌದು. ಆ ಬಾಡಿ ಮೇಲ್ಗಡೆ ಯಾವುದೇ ಥರ ಪಾರ್ಟ್ಸ್ಗಳು ಏನಾದರೂ ಇದ್ದರೆ ಅದು ಒಂದು ಸಾಕೆಟ್, ಕೀ ಸಾಕೆಟು, ಆಮೇಲೆ ಇನ್ನೊಂದು ಈ ರಿವರ್ಸಿಬಲ್ ಜಾ ಇವಷ್ಟೇ ಏನಾಗ್ತಾವೆ, ವರ್ಕ್ ಆಗ್ತಾವೆ ಅಥವಾ ಮೂಮೆಂಟ್ ಆಗ್ತಾವೆ. ಇದನ್ನು ಬಿಟ್ಟರೆ ಮತ್ತೆ ಯಾವ ಆ ಒಂದು ಭಾಗದಲ್ಲಿಲ್ಲ. ನೆಕ್ಸ್ಟ್, ದಿಸ್ ಜಾಸ್ ಆರ್ ರಿವರ್ಸಿಬಲ್ ಫಾರ್ ಹೋಲ್ಡಿಂಗ್ ಹಾಲೋ ವರ್ಕ್. ನಾವು ಆವಾಗಲೇ ಒಂದು ಪಾಯಿಂಟ್ ಬಂದದ, ಹೌದಾ. ಇದಕ್ಕೆ ಚಕ್ರದಲ್ಲಿರ್ತಕ್ಕಂಥ ಜಾಗಳನ್ನು ರಿವರ್ಸಿಬಲ್ ಜಾ ಅಂತೇಳಿ ಕರಿತಾನೆ. ರಿವರ್ಸಿಬಲ್ ಜಾ ಅಂದರೆ ಏನು ಅಥವಾ ರಿವರ್ಸಿಬಲ್ ಜಾ ಅಂತೇಳಿ ಯಾಕೆ ಜಾಗಳಿಗೆ ಹೆಸರು ಅಂತೇಳಿ, ಹೌದಾ. ನಾವು ಈ ಒಂದು ಪಾಯಿಂಟ್ದೊಳಗಡೆ ಅಥವಾ ಈ ಒಂದು ಲೈನ್ದೊಳಗಡೆ ನಾವು ನೋಡ್ತೀವಿ. ರಿವರ್ಸಿಬಲ್ ಜಾ ಅನ್ನಬೇಕಾಗಿತ್ತಂದರೆ ಒಂದೇ ಒಂದು ಕಾರಣ, ಹಾಲೋ ಆಗಿರ್ತಕ್ಕಂಥ ವರ್ಕನ್ನು ಹೋಲ್ಡ್ ಮಾಡಬೇಕಾದ್ರೆ ಇದನ್ನು ರಿವರ್ಸ್ ಆಗಿ ನಾವು ಫಿಟ್ ಮಾಡ್ತೀವಿ. ಪೂರ್ತಿ ಬಾಡಿದಿಂದ ಅದನ್ನು ರಿಪ್ಲೇಸ್ ಮಾಡಿ ವಾಪಸ್ ನಾವು ಅಸೆಂಬ್ಲಿ ಮಾಡೋ ಟೈಮ್ದೊಳಗಡೆ ಅದನ್ನು ರಿವರ್ಸ್ ಆಗಿ ಹಾಕ್ತೀವಿ, ಹೌದು. ಫಾರ್ ಎಕ್ಸಾಂಪಲ್
ಈ ಫಿಗರನ್ನು ನೋಡ್ರಿ, ಜಾಗಳು ಅದಾವೆ, ಅಲ್ಲಿ 4 ಜಾಗಳು ಅದಾವೆ. ಹೌದಾ? ಅಥವಾ ಇದರೊಳಗಡೆ ನಿಮಗೆ ಕಾಣಲಿಲ್ಲ ಅಂತಂದರೆ ಓಕೆ, ರೌಂಡ್ ಜಾಬನ್ನು ಅಥವಾ ಸಾಲಿಡ್ ಆಗಿರ್ತಕ್ಕಂಥ ಜಾಬನ್ನು ಹೋಲ್ಡ್ ಮಾಡ್ತಾ ಇದ್ದಾನೆ ಈ ಒಂದು ಫಿಗರ್ನಲ್ಲಿ. ಜಾಗಳು ಅದರ ಇನ್ನರ್ ಸೈಡು ಕರೆಕ್ಟಾಗಿ ಎಲ್ಲ ಆ್ಯಂಗಲ್ದಿಂದನೂ ಕಾಂಟ್ಯಾಕ್ಟ್ ಆಗಬೇಕು ರೌಂಡ್ ಜಾಬ್ನ ಮೇಲ್ಮೈ. ಹೌದಾ? ಇದು ಆಮೇಲೇನು ಹಾಲೋ ಆಗಿರ್ತಕ್ಕಂಥ ಜಾಬನ್ನು ನಾವು ಕಂಪಲ್ಸರಿ ಹೋಲ್ಡ್ ಮಾಡಲೇಬೇಕು ಈ ಒಂದು ಫೋರ್ಜಾ ಚೆಕ್ನಲ್ಲಿ. ಯಾವ ಹಾಲೋ ಜಾಬ್ ಅಂತಂದರೆ ಯಾವುವು? ಈ ಪೈಪ್ ಅದು ಇರೋದಿಲ್ಲ, ಪೈಪನ್ನು ಉಪಯೋಗ ಮಾಡಿದ್ದೀವಿ ಅಂತಂದರೆ ಅದೇ ಹಾಲೋ ಜಾಬ್. ಅಂದರೆ ಒಳಗಡೆ ಪೊಳಾಗಿರ್ತಕ್ಕಂಥ ಒಂದು ಸಿಸ್ಟಮ್. ಆ ಹಾಲೋ ಜಾಬನ್ನು ನಾವು ಈ ಒಂದು ಚೆಕ್ನಲ್ಲಿ ಹೋಲ್ಡ್ ಮಾಡಬೇಕು ಅಂತಂದರೆ ಯಾವಾಗ ಹೋಲ್ಡ್ ಆಗಂಗಿಲ್ಲ. ಆವಾಗ ನಾವು ಏನು ಮಾಡ್ತೀವಿ, ಈ ಚೆಕ್ 4 ಚೆಕ್ಗಳದಾವಲ್ಲ, ಜಾಗಳದಾವಲ್ಲ, ಈ 4 ಜಾಗಳನ್ನು ಫುಲ್ಲು ಓಪನ್ ಮಾಡಿ ರಿಪ್ಲೇಸೇ ಹೊರಗಡೆ ತೆಗೆದು ಬಿಡೋದು. ಹೊರಗಡೆ ತೆಗೆದು ರಿವರ್ಸ್ ಹಾಕೋದು ಇದನ್ನೇ. ಹೌದು, ಇಲ್ಲಿ ಸ್ಟೆಪ್ ಅದ. ಇದು ಒಂದು ಸ್ಟೆಪ್ಪು, ಆಮೇಲೆ ಇದು ಒಂದು ಸ್ಟೆಪ್ಪು, ಆಮೇಲೆ ಇಲ್ಲೊಂದು ಸ್ಟೆಪ್ ಅದ. ಹೌದಾ? ಈ ಸ್ಟೆಪ್ಪನ್ನು ನಾವು ಇನ್ಸೈಡ್ ಆಗುವ ಹಾಗೆ ಈ ಉಲ್ಟಾನ ಹಾಕೋದು. ಉಲ್ಟಾ ಹಾಕಿದ್ದೀವಿ ಅಂತಂದರೆ ಹಾಲೋ ಜಾಬನ್ನು ಫಿಕ್ಸ್ ಆಗಿ ನಾವು ಕಂಪಲ್ಸರಿ ಹೋಲ್ಡ್ ಮಾಡ್ಬೋದು. ಅಕಸ್ಮಾತ್ ಈ ಹಾಲೋ ಜಾಬನ್ನು ಹೆಂಗೆ ಹೋಲ್ಡ್ ಮಾಡೋದು ಅನ್ನೋದು ನಾವು ಲೈವ್ ಆಗಿ ನಮ್ಮ ಲ್ಯಾಬನ್ನು ಇಲ್ಲಿ ನೋಡೋಣ. ಈ ಲಾಕ್ಡೌನ್ ಕಂಪ್ಲೀಟ್ ಆದ ನಂತರ ಕ್ಲಾಸ್ಗಳು ಅಟೆಂಡ್ ಆದವು. ಹೌದಾ? ನೆಕ್ಸ್ಟ್ ಸ್ಕ್ರೂ ಶಾಫ್ಟ್ ಬಗ್ಗೆ. ಸ್ಕ್ರೂ ಶಾಫ್ಟ್ ಬಗ್ಗೆ ಏನು ಹೇಳ್ತದೆ ಅಂತಂದರೆ, ದ ಸ್ಕ್ರೂ ಶಾಫ್ಟ್ ಈಸ್, ಅದು ಸ್ಕ್ರೂ ಶಾಫ್ಟನ್ನು ಉಪಯೋಗ ಮಾಡಬೇಕಾದ್ರೆ ಅಲ್ಲಿರ್ತಕ್ಕಂಥ ಥ್ರೆಡ್ಡು ಸ್ಕ್ವೇರ್ ಥ್ರೆಡ್ಡೇ ಇರಬೇಕು. ಹೌದಾ? ಸ್ಕ್ವೇರ್ ಥ್ರೆಡ್ಡನ್ನು ಯಾಕೆ ಉಪಯೋಗ ಮಾಡಬೇಕು? ನಾವು ಲೋಡನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟರೂ ಸಹ ಬಾಳಿಕೆ ಬರುವಂಥದ್ದಿರಬೇಕು. ಅದೇ ವಿ ಥ್ರೆಡ್ಗಳನ್ನು ನಾವು ಉಪಯೋಗ ಮಾಡಿದ್ದೀವಿ ಅಂತಂದರೆ ಜಾಸ್ತಿ ಫೋರ್ಸ್ ಕೊಟ್ಟಾಗ ವಿ ಥ್ರೆಡ್ನಿರ್ತಕ್ಕಂಥ ಶಾರ್ಪ್ನೆಸ್ ರೂಟು ಅಥವಾ ಕ್ರಸ್ಟು, ಹೌದಾ, ಆ ರೂಟ್ ಏನಾಗ್ಬೋದು, ವಿಯರ್ ಆಗ್ಬೋದು, ಸವಕಳಿ ಆಗ್ಬೋದು ನಾವು ಜಾಸ್ತಿ ಫೋರ್ಸ್ ಕೊಟ್ಟಾಗ. ಹೀಗಾಗಿ ನಾವು ಥ್ರೆಡೆಡ್ ಆಗಿರ್ತಕ್ಕಂಥ ಯಾವ ಒಂದು ಫಾರ್ಮುಲೆ ಇರಬೇಕು ಥ್ರೆಡ್ಗಳು, ಅದು ಸ್ಕ್ವೇರ್ ಥ್ರೆಡ್ಡಲ್ಲೇ ಇರಬೇಕು. ಸೊ ಹೀಗಾಗಿ ದ ಸ್ಕ್ರೂ ಶಾಫ್ಟ್ ಈಸ್ ಮೇಡ್ ಔಟ್ ಆಫ್ ಅ ಹೈ ಕಾರ್ಬನ್ ಸ್ಟೀಲ್. ಹೌದಾ? ಏನು ಜಾನ್ನು ನಾವು ಏನು ಮಾಡ್ತೀವಿ, ಹೈ ಕಾರ್ಬನ್ ಸ್ಟೀಲ್ದಿಂದನೂ ಉಪಯೋಗ ಮಾಡ್ತೀವಿ. ಆಮೇಲೆ ಸ್ಕ್ರೂ ಶಾಫ್ಟನ್ನು ನಾವು ರೆಡಿ ಮಾಡಬೇಕಾದ್ರೂ ಹೈ ಕಾರ್ಬನ್ ಸ್ಟೀಲ್ದಿಂದನೇ ರೆಡಿ ಮಾಡ್ತೀವಿ. ಆಮೇಲೆ ಇದು ಯಾವ್ಯಾವ ಒಂದು ಪ್ರೊಸೆಸ್ದೊಳಗಡೆ ಅಳವಡಿಕೆ ಮಾಡಿರ್ತಾನಂತಂದರೆ, ಒಂದು ಹಾರ್ಡ್ನರ್ಡ್ ಗಡಸುತನ ಮಾಡಿರ್ತಾನೆ, ಟೆಂಪರ್ಡ್ ಹದಗೊಳಿಸಿರ್ತಾನೆ, ಆಮೇಲೆ ಗ್ರೌಂಡ್ ಯಾವುದೇ ಥರ ಚೇಂಜ್ ಆಗಬಾರ್ದು. ಅಂದರೆ ಏನು, ಸ್ಕ್ವೇರ್ ಥ್ರೆಡ್ ಇದ್ದದ್ದು ಟ್ರ್ಯಾಪಿಜಾಯ್ಡಲ್ ಥ್ರೆಡ್ಡು, ಈ ಸ್ಕ್ವೇರ್ ಥ್ರೆಡ್ ಇದ್ದದ್ದನ್ನು ನಾವು ಸವಕಳಿ ಮಾಡಿ ಅಕಸ್ಮಾತ್ ಜಾಸ್ತಿ ಫೋರ್ಸ್ ಕೊಟ್ಟಾಗ ಸವಕಳಿಯಾಗಿ ವಿ ಥ್ರೆಡ್ಡು, ಇದು ಯಾವುದೇ ಆಗಲ್ದೇ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಹಾರ್ಡ್ನರ್ಡ್, ಟೆಂಪರ್ಡ್ ಮತ್ತು ಗ್ರೌಂಡ್ ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರೊಸೆಸ್ಗಳಿಗೆ ಇದನ್ನು ಅಳವಡಿಕೆ ಮಾಡಿರ್ತಾನಂತೆ. ಆಮೇಲೆ ದ ಟಾಪ್ ಪೋರ್ಷನ್ ಆಫ್ ದ ಸ್ಕ್ರೂ ಶಾಫ್ಟ್ ಈಸ್ ಪ್ರೊವೈಡೆಡ್ ವಿತ್ ದ ಸ್ಕ್ವೇರ್ ಸ್ಲಾಟ್ ಟು ಅಕಮಡೇಟ್ ದ ಚಕ್ ಕೀ. ಇಲ್ಲಿ ಸ್ಕ್ರೂ ಶಾಫ್ಟನ್ನು ಅಥವಾ ಸ್ಕ್ರೂ ಶಾಫ್ಟನ್ನು ರೆಡಿ ಮಾಡಿದ ನಂತರ ಬಾಡಿನ ಮೇಲ್ಗಡೆ ಪೋರ್ಷನನ್ನು ನಾವು ಅಲ್ಲಿ ಅಳವಡಿಕೆ ಮಾಡಿರ್ತಾನೆ. ಆ ಬಾಡಿ ಪೋರ್ಷನ್ ಮೇಲ್ಗಡೆ ಒಂದು ಸ್ಲಾಟನ್ನು ಬಿಟ್ಟಿರ್ತಾನಂತ. ಆ ಸ್ಲಾಟು ಸ್ಕ್ವೇರ್ ಆಗಿರ್ತಕ್ಕಂಥ ಸ್ಲಾಟು. ಹೌದಾ? ಸ್ಕ್ವೇರ್ ಆಗಿರ್ತಕ್ಕಂಥ ಸ್ಲಾಟನ್ನು ಯಾಕೆ ಅಲ್ಲಿ ಪ್ರೊವೈಡ್ ಮಾಡಿರ್ತಾನೆ, ಅನುಕೂಲತೆ ಮಾಡಿರ್ತಾನೆ ಅಂತಂದ್ರೆ ಒಂದೇ ಒಂದು ಅನುಕೂಲದ ಸಲುವಾಗಿ ನಾವು ಚಕ್ ಕೀಯನ್ನು ತೊಗೊಳ್ತೀವಿ. ಚಕ್ ಕೀನ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಪೋರ್ಷನ್ನು ಸ್ಕ್ವೇರ್ ಆಗಿರ್ತಕ್ಕಂಥದ್ದು. ಹೌದಾ? ಹೀಗಾಗಿ ಆ ಚಕ್ ಕೀಯನ್ನು ನಾವು ಇನ್ಸರ್ಟ್ ಮಾಡಬೇಕಾದ್ರೆ ಎರಡೂ ಚಕ್ ಕೀನ ಮುಂಭಾಗದಲ್ಲಿರ್ತಕ್ಕಂಥ ಪೋರ್ಷನ್ನು ಮತ್ತು ಬಾಡಿ ಮೇಲ್ಗಡೆ ಇರ್ತಕ್ಕಂಥ ಸ್ಲಾಟು ಎರಡೂ ಸೇಮ್ ಫಾರ್ಮುಲಲ್ಲಿ ಇರಬೇಕು. ಹೌದಾ? ಹಾಗಾಗಿ ನಾವು ಏನು ಮಾಡ್ತೀವಿ, ಇಲ್ಲಿ ಚಕ್ ಕೀಯನ್ನು ಅದರೊಳಗಡೆ ಇನ್ಸರ್ಟ್ ಮಾಡಬೇಕಾಗಿತ್ತಂದರೆ ಈ ಬಾಡಿ ಮೇಲ್ಗಡೆ ಇರ್ತಕ್ಕಂಥ ಸ್ಲಾಟು ಸ್ಕ್ವೇರ್ ಆಗಿರಬೇಕು. ಆ ಕಾರಣಕ್ಕಾಗಿ ಬಾಡಿ ಮೇಲ್ಗಡೆ ಇರ್ತಕ್ಕಂಥ ಸ್ಲಾಟನ್ನು ಸ್ಕ್ವೇರ್ ಆಗಿ ಮಾಡಿದ್ದಾನಂತ. ಹೌದು. ಈ ಒಂದು ಕ್ಲಾಸನ್ನು ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾಯಿದ್ದೀವಿ. ಈ ವಿಡಿಯೋನ ಇನ್ನೊಂದು ಸಾರಿ ನೀವು ನೋಡಿ, ಆಮೇಲೆ ನೋಟ್ ಮಾಡ್ಕೊಳ್ರಿ, ಬರ್ಕೊಳ್ರಿ. ಆನಂತರ ಯಾಕಂತಂದರೆ ಈ
ನಾನು ಆವಾಗವಾಗ ಕೆಲವೊಂದಿಷ್ಟು ಹುಡುಗರನ್ನ ಕೇಳಿದ್ದೀನಿ, ಆನ್ಲೈನ್ ಕ್ಲಾಸ್ನಲ್ಲಿ ನೋಡ್ತಕ್ಕಂಥ ಈ ವಿಡಿಯೋಗಳನ್ನು ನೋಡಿದರೆ ಏನಪ್ಪ ಅಂತೇಳಿ, ನೆಟ್ ಇಲ್ಲ ಅಂತಕ್ಕಂಥದ್ದು ಒಬ್ಬರು, ಆಮೇಲೆ ಇನ್ನೊಬ್ಬರು ಸರ್ ನಮ್ಗೆ ಟೈಮ್ ಸಿಗೋದಿಲ್ಲ ಅಥವಾ ಸಿಗೋದಿಲ್ಲ ಅಂತಕ್ಕಂಥದ್ದು ಒಬ್ಬರು. ಹೀಗಾಗಿ ಯಾವಾಗ ನಿಮಗೆ ಟೈಮ್ ಸಿಗ್ತದನೋ ಆವಾಗ ಇದನ್ನು ನೋಡೋದ್ರ ಬದಲಾಗಿ ಇನ್ನೊಂದು ಮೊಬೈಲ್ನಲ್ಲಿರ್ತಕ್ಕಂಥ ಚಾರ್ಜ್ ಇರೋದಿಲ್ಲ, ಅಥವಾ ಮೊಬೈಲಲ್ಲಿ ಯಾವುದೋ ಒಂದು ಫೋನ್ ಬಂತು ಅಂತಂದರೆ ಅದ್ರ ಜೊತೆ ನೀವು ಮಾತಾಡ್ಕೊತ ನಿಂದಿರೋದು, ಹಿಂಗಾಗ್ತದೆ ಅನ್ನೋ ದೃಷ್ಟಿಯಿಂದ ನೀವೇನು ಮಾಡಿರಿ, ಈ ಕ್ಲಾಸ್ನಲ್ಲಿರ್ತಕ್ಕಂಥ ಪಾಯಿಂಟ್ಸ್ಗಳಾಗಿರ್ಬೋದು ಅಥವಾ ನಿಮಗೆ ಏನು ತಿಳಿತದಲ್ಲ ಇದರೊಳಗಡೆ, ಅಥವಾ ಪೂರ್ತಿ ಬರ್ಕೊಂಡ್ರೂ ನಡೀತದೆ, ನೋಟ್ ಮಾಡ್ಕೊಳ್ರಿ. ಆಮೇಲೆ ನೀವು ಟೈಮ್ ಸಿಕ್ಕಾಗ ಅಥವಾ ಒಂದು ಪೇಪರನ್ನು ಫೋಲ್ಡ್ ಮಾಡಿ ಕಿಸೆ ಇಟ್ಕೊಂಡು ಯಾವಾಗ ನಿಮಗೆ ಫ್ರೀ ಆಗಿರ್ತಿಲ್ಲ ಆವಾಗ ನೋಡ್ಬೋದು. ಹೌದು, ಥ್ಯಾಂಕ್ ಯು.